ಹಾಯ್ ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೀನಿ. ಇವತ್ತು ನಾನು ಟೆರಸ್ಸಲ್ಲಿ ನೋಡಿ ಕರ್ಬೇವಿನ ಸೊಪ್ಪಿನ ಗಿಡನ ಬೆಳೆಸಿದ್ದೀನಿ. ಎಷ್ಟು ದಟ್ಟವಾಗಿದೆ ನೋಡಿ. ಇದು ಇಷ್ಟು ದಟ್ಟವಾಗಿ ಬೆಳೆಯೋದಕ್ಕೆ ಏನೇನು ಟಿಪ್ಸನ್ನು ನೀವು ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪಿನ ಗಿಡಕ್ಕೆ ತುಂಬ ಬಿಸಿಲು ಬೇಕೇ ಬೇಕು. ಇದಕ್ಕೆ ಅಟ್ಲೀಸ್ಟ್ ಅಂದ್ರೂ 6 ರಿಂದ 8 ಗಂಟೆ ಕಾಲ ಇದು ಬಿಸಿಲಿನಲ್ಲಿ ಇದ್ಬಿಟ್ರೆ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಹೆಲ್ದಿಯಾಗಿ ಬರುತ್ತೆ, ಮತ್ತು ಒಳ್ಳೆ ಪರಿಮಳನೂ ಕೂಡ ಇದು ಕೊಡುತ್ತೆ. ಈ ಒಂದು ಕರ್ಬೇವಿನ ಸೊಪ್ಪಿನ ಎಲೆಗಳು ಇದನ್ನು ಅಡುಗೆಗೆ ಬಳಸ್ಬಿಟ್ರಂತೂ, ಬೇಳೆ ಸಾರು, ಚಟ್ನಿ, ಸಾಂಬಾರುಗಳಿಗೆ ಬಳಸ್ಬಿಟ್ರಂತೂ ತುಂಬ ಅಡುಗೆಗಳು ಘಮ ಘಮ ಅಂತ ಇರುತ್ತೆ. ಜೊತೆಗೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾಕಂದರೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ, ಐರನ್, ಕ್ಯಾಲ್ಶಿಯಂ ಪ್ರತಿಯೊಂದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದನ್ನು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಸೇವನೆ ಮಾಡ್ತಾರೆ ಮತ್ತು ಬೆಳೆಸೋದಕ್ಕೂ ಕೂಡ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇದನ್ನು ಬಿಸಿಲಿನಲ್ಲಿ ಇಟ್ಟರೆ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ಮಣ್ಣನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ, ನೋಡಿ, ಇದಕ್ಕೆ ಗೊಬ್ಬರ ಮಿಶ್ರಿತ ಮಣ್ಣನ್ನು ಇದಕ್ಕೆ ಹಾಕಿ ಗಿಡನ ಹಾಕಿದ್ರೆ ತುಂಬ ಚೆನ್ನಾಗಿ ಈ ತರಹ ಬರುತ್ತೆ. ಇದಕ್ಕೆ ಸ್ವಲ್ಪ ದೊಡ್ಡ ಪಾಟನ್ನು ಹಾಕಬೇಕು, ಅಥವಾ ಈ ತರಹ ಒಂದು ಬಕೆಟ್ನಲ್ಲಿ ಬೇಕಾದರೂ ಕೂಡ ನೀವು ಬೆಳಿಬಹುದು. ಅಂದರೆ ಇದು ಸ್ವಲ್ಪ ಆಳ ಮತ್ತು ಅಗಲವಾದಂತಹ ಪಾಟನ್ನು ತೆಗೆದುಕೊಂಡ್ರೆ ಈ ತರಹ ಗಿಡ ಸ್ವಲ್ಪ ಬುಷಿಯಾಗಿ ಬರುತ್ತೆ. ನೀರಿನ ಬಗ್ಗೆ ಹೇಳೋದಾದರೆ, ಇದರ ಮಣ್ಣು ಡ್ರೈ ಆದಾಗ ಮಾತ್ರ ನೀರನ್ನು ಹಾಕಿ, ತುಂಬ ಅತಿಯಾಗೂ ಕೂಡ ನೀರನ್ನು ಹಾಕಬೇಡಿ. ಬೇಸಿಗೆ ಕಾಲದಲ್ಲಿ ಮಾತ್ರ ಇದು ಟೆರಸ್ಸಲ್ಲಿರೋದ್ರಿಂದ ಸ್ವಲ್ಪ ಪ್ರತಿದಿನ ಇದಕ್ಕೆ ನೀರನ್ನು ಹಾಕಿ 15 ದಿನಕ್ಕೊಮ್ಮೆ ಯಾವುದಾದ್ರೂ ವರ್ಮಿ ಕಾಂಪೋಸ್ಟನ್ನು ಅಥವಾ ಸಗಣಿ ಗೊಬ್ಬರ, ಅಂದರೆ ನೈಟ್ರೋಜನ್ ಹೆಚ್ಚಿರುವಂತಹ ಗೊಬ್ಬರನ ಹಾಕಿಬಿಟ್ರೆ ಈ ಕರ್ಬೇವಿನ ಸೊಪ್ಪಿನ ಗಿಡಕ್ಕೆ ಈ ತರಹ ತುಂಬ ಖುಷಿಯಾಗಿ ಬರುತ್ತೆ. ಇದು ನೋಡಿ, ನಾನು ಈ ತರಹ ಒಂದು ಮಿಶ್ರಣವನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ದ್ರವರೂಪದ ಒಂದು ಫರ್ಟಿಲೈಸರ್ನ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಅಕ್ಕಿ ತೊಳೆದಂತಹ ನೀರು ಮತ್ತು ಮಜ್ಜಿಗೆ, ಸ್ವಲ್ಪ ಗೊಬ್ಬರ, ಬೆಲ್ಲ ಮತ್ತು ಅರಿಶಿನ ಇಷ್ಟನ್ನು ಹಾಕಿಬಿಟ್ಟು ಇದನ್ನು 10 ದಿನಕ್ಕೊಮ್ಮೆ ನೋಡಿ ಈ ತರಹ ಹಾಕ್ತೀನಿ. ಸೊ ಈ ತರಹ ಹುಳಿ ಮಜ್ಜಿಗೆನ ಕರ್ಬೇವಿನ ಸೊಪ್ಪಿನ ಗಿಡಕ್ಕೆ ಹಾಕೋದ್ರಿಂದ ಇದರ ಪರಿಮಳನೂ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಗಿಡನೂ ಕೂಡ ತುಂಬ ಗ್ರೀನಿಶ್ ಆಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಬರುತ್ತೆ. ನೋಡಿ, ಇದು ಅರಿಶಿನ ಗಿಡ. ಇದನ್ನು ಹಾಕಿ ಸುಮಾರು 5 ತಿಂಗಳು ಆಯಿತು. ಇದು ಶುಂಠಿ ತರಹನೇ 9 ತಿಂಗಳು ಆದಮೇಲೆ ಒಳ್ಳೆ ಒಂದು ಅರಿಶಿಣದ ಕೊಂಬೆಗಳು ನಮಗೆ ಸಿಗುತ್ತೆ. ನಾನು ಒಂದು ಸಣ್ಣ ಅರಿಶಿಣದ ಕೊಂಬೆನ ಪ್ರತಿ ಗ್ರೋ ಬ್ಯಾಗಿಗೂ ಕೂಡ ಹಾಕಿದ್ದೆ. ನೋಡಿ, ಇಷ್ಟು ಹೆಲ್ದಿಯಾಗಿ ಬಂದಿದೆ, ಒಳ್ಳೆ ಗ್ರೀನಿಶ್ ಇದೆ ಅರಿಶಿಣದ ಎಲೆಗಳು. ಇದನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ಎಷ್ಟು ಅರಿಶಿಣದ ಕೊಂಬೆಗಳು ನನಗೆ ಸಿಕ್ಕಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ ಅರಿಶಿಣದ ಗಿಡ ಹೇಗೆ ಬಂದಿದೆ, ಎಷ್ಟು ಹೆಲ್ದಿಯಾಗಿ ಬಂದಿದೆ. ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ನೋಡಿದ್ರಲ್ಲ, ಇದನ್ನು ಬುಷಿಯಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತ ಅಂದರೆ ಇದನ್ನು ಈ ತರಹ ಕಟ್ ಮಾಡಬಾರ್ದು. ಇದನ್ನು ನಾವು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಈ ತರಹ ಸ್ವಲ್ಪ ಸಾಫ್ಟ್ ಪ್ರೌನಿಂಗ್ ಮಾಡಿದ್ರೆ ಸ್ವಲ್ಪ ಗಿಡ ಬುಷಿಯಾಗಿ ಬರುತ್ತೆ. ಇವತ್ತು ನಾನು ಟೆರಸ್ಸಲ್ಲಿ ಹಾಗಲಕಾಯಿ ಮತ್ತು ಬದನೆಕಾಯಿ ಬೆಳೆದಿದ್ದೀನಿ. ಅದು ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಅದನ್ನು ಬೆಳೆಸೋದಕ್ಕೆ ಕೆಲವು ಟಿಪ್ಸನ್ನು ಕೂಡ ಕೊಡ್ತೀನಿ, ಬನ್ನಿ. ನೋಡಿ, ಇದು ಬದನೆಕಾಯಿ ಗಿಡಗಳು. ನೋಡಿ, ತುಂಬ ಬಂದಿದೆ. ಇದು ಹಾಗಲಕಾಯಿ ಗಿಡ. ಸುಮಾರು ಹಾಗಲಕಾಯಿ ಬಿಟ್ಟಿತ್ತು. ಇದು ಎಂಡಿಂಗ್ ಸ್ಟೇಜ್ ಅನಿಸುತ್ತೆ. ಸ್ವಲ್ಪ ಸೈಜ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ನೋಡಿ. ಇದನ್ನು ನಾನು ಹೇಗೆ ಬೆಳೆಸ್ತಿದ್ದೀನಿ, ಯಾವ ಕೇರನ್ನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಹಾಗಲಕಾಯಿ ಆಗಲಿ ಅಥವಾ ಬದನೆ ಗಿಡಗಳೇ ಆಗಲಿ, ಇವಕ್ಕೆಲ್ಲ ನೇರ ಸೂರ್ಯನ ಬಿಸಿಲು ಇದ್ದರೆ ತುಂಬ ಹೆಲ್ದಿಯಾಗಿ ಬರುತ್ತೆ. ನೋಡಿ,
ನೋಡಿ ಎಷ್ಟು ಬದನೆಕಾಯಿ ಬಿಟ್ಟಿದೆ. ಈಗ ನಾನು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಬದನೆಕಾಯಿಗಳನ್ನು. ಈ ಗಿಡಗಳು ಬಿಸಿಲಿನಲ್ಲಿ ಇದ್ದಷ್ಟು ಚೆನ್ನಾಗಿ ನಮಗೆ ಕಾಯಿಗಳನ್ನು ಸಿಗುತ್ತೆ. ಹಾಗಲಕಾಯಿ ಆಗಲಿ ಅಥವಾ ಬದನೆಕಾಯಿ ಆಗಲಿ ನಮಗೆ ತುಂಬ ಇದರ ಸೇವನೆಯಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಇದಕ್ಕೆ ಮಣ್ಣನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ, ಗೊಬ್ಬರ ಮಿಶ್ರಿತ ಮಣ್ಣಲ್ಲಿ ಈ ಗಿಡಗಳನ್ನು ನಾವು ಹಾಕಬೇಕು. ಮತ್ತು ನೀರಿನ ಬಗ್ಗೆ ಹೇಳೋದಾದರೆ, ಪ್ರತಿದಿನ ಟೆರಸಲ್ಲಿ ಇರೋದ್ರಿಂದ ಪ್ರತಿದಿನ ಗಿಡಕ್ಕೆ ನಾವು ನೀರನ್ನು ಹಾಕಲೇಬೇಕು. ಮತ್ತು 15 ದಿನಕ್ಕೊಮ್ಮೆ ವರ್ಮಿ ಕಾಂಪೋಸ್ಟನ್ನು ಅಥವಾ ಯಾವುದಾದ್ರೂ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಇದ್ದರೆ ಅದನ್ನು ಹಾಕ್ಬೋದು, ಅಥವಾ ಎರೆಹುಳು ಗೊಬ್ಬರ ಇದ್ದರೂ ಕೂಡ ಅದನ್ನು ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಮತ್ತು ಈ ಹಾಗಲಕಾಯಿ ಗಿಡದಲ್ಲಿ ನೋಡಿ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ ಎಲೆಗಳೆಲ್ಲ. ಇದನ್ನೆಲ್ಲ ಸ್ವಲ್ಪ ಈ ತರಹ ತೆಗೆದುಬಿಟ್ರೆ ಸ್ವಲ್ಪ ಗಿಡ ಹೆಲ್ದಿಯಾಗಿ ಬರುತ್ತೆ. ಹಾಗಾಗಿ ಹಳದಿ ಬಣ್ಣ ಇರುವಂತಹ ಎಲೆಗಳನ್ನೆಲ್ಲ ಈ ತರಹ ತೆಗೆದುಬಿಡಬೇಕು. ನೋಡಿ, ನಾನಿಲ್ಲಿ ಹಾಗಲಕಾಯಿಯನ್ನು ಕೀಳ್ತಾ ಇದ್ದೀನಿ. ಬದನೆಕಾಯಿ ಆಗಲಿ ಅಥವಾ ಹಾಗಲಕಾಯಿ ಆಗಲಿ ನಾವು ಎಷ್ಟು ಗೊಬ್ಬರ ಹಾಕ್ತೀವೋ ಅಷ್ಟು ಫಸಲು ನಮಗೆ ಸಿಗುತ್ತೆ. ಅದರಿಂದ ಹೆಚ್ಚು ಗೊಬ್ಬರನ ಹಾಕಿ ಈ ಗಿಡನ ನಾವು ಬೆಳೆಸಬೇಕು. ನೋಡಿ, ನನಗೆ ಇವತ್ತು ಎಷ್ಟು ಹಾಗಲಕಾಯಿ ಮತ್ತು ಬದನೆಕಾಯಿ ಸಿಕ್ಕಿದೆ ನೋಡಿ. ಇಷ್ಟು ಹಾರ್ವೆಸ್ಟನ್ನು ನಾನು ಮಾಡಿದ್ದೀನಿ. ಚೆನ್ನಾಗಿದೆ ಎರಡೂ ಕೂಡ. ಟೊಮೆಟೊ ಗಿಡ ಹಾಗೆ ಹುಟ್ಕೊಂಡ್ಬಿಟ್ಟಿದೆ ಚೀಲದಲ್ಲಿ. ಅಂದರೆ ನಾನು ಮಲ್ಲಿಗೆ ಗಿಡ ಹಾಕಿದ್ದೆ, ಅದರಲ್ಲಿ ಒಂದು ಸೊಸೆ ಹಾಗೆ ಬಂದುಬಿಟ್ಟು ನೋಡಿ ಎಷ್ಟೊಂದು ಕಾಯಿಗಳನ್ನು ಬಿಟ್ಟಿದೆ. ಇದಕ್ಕೆ ನಾನು ಹೆಚ್ಚು ಕೇರ್ ಏನು ತಗೊಂಡಿಲ್ಲ, ಆದರೂ ಕೂಡ ನೋಡಿ ಚೆನ್ನಾಗಿ ಬಂದಿದೆ. ಇದನ್ನು ಚಟ್ನಿಗೆ ಬಳಸ್ಬಹುದು ಈ ಟೊಮೆಟೊ ಕಾಯನ್ನು. ನೋಡಿ, ಇದು ಕೆಂಪು ಮೆಣಸಿನ್ಕಾಯಿ ಆಗಿಬಿಟ್ಟಿದೆ. ಹಸಿರು ಮೆಣಸಿನ್ಕಾಯಿ ಎಲ್ಲ ಕೆಂಪು ಮೆಣಸಿನ್ಕಾಯಿ ಆಗಿಬಿಟ್ಟಿದೆ. ಇದನ್ನು ಕೂಡ ನಾನೀಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಿಂಬೆಹಣ್ಣು ಬಿಟ್ಟಿದೆ, ಅದನ್ನು ಕೂಡ ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನೋಡಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಬಿಸಿಲಲ್ಲಿ ಇದ್ಬಿಟ್ರಂತೂ ಈ ನಿಂಬೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ, ಹಣ್ಣುಗಳನ್ನು ಕೂಡ ತುಂಬ ಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಕಾಯಿಗಳು ಸಿಕ್ತು. ನಂದು ಇನ್ನೊಂದು ಗಿಡ ಇದೆ, ಅದರಲ್ಲಿ ನೋಡಿ ಹೂಗಳು ಬಂದಿದೆ, ಅದನ್ನು ತೋರಿಸ್ತೀನಿ. ನೋಡಿ, ಇದರಲ್ಲಿ ಈ ನಿಂಬೆ ಗಿಡದಲ್ಲಿ ಸುಮಾರು ಹೂಗಳು ಬಿಟ್ಟಿದೆ. ಇನ್ನು ಕಾಯಿಗಳು ಕೂಡ ಇದೆ. ನಾನು ಅದನ್ನು ಕಿತ್ತಿಲ್ಲ, ಸ್ವಲ್ಪ ಹಣ್ಣಾಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ನೋಡಿ, ತುಂಬ ಹೂ ಬಿಟ್ಟಿದೆ ಮತ್ತು ಸ್ವಲ್ಪ ಸಣ್ಣ ಸಣ್ಣ ಈಚುಗಳು ಕೂಡ ಬಂದಿದೆ ನೋಡಿ. ಸೊ ಇದಕ್ಕೂ ಸ್ವಲ್ಪ ಚೆನ್ನಾಗಿ ಕೇರನ್ನು ತೊಗೊಂಡ್ಬಿಟ್ರೆ, ಅಂದರೆ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿಬಿಟ್ರೆ ನಿಂಬೆ ಹಣ್ಣುಗಳು ಕೂಡ ನನಗೆ ತುಂಬ ಸಿಗುತ್ತೆ. ನೋಡಿ, ಇದು ಸೋಂಪಿನ ಗಿಡ. ಇದು ಜಸ್ಟ್ ಲೈಕ್ ಸೊಗಸಿಗೆ ಸೊಪ್ಪಿನ ತರಹ ಇದೆ, ಬಟ್ ಇದು ಅದಕ್ಕಿಂತ ಇನ್ನೂ ಹೆಚ್ಚು ಪರಿಮಳವನ್ನು ಕೊಡುತ್ತೆ. ಇದನ್ನು ಜೀರ್ಣಕ್ರಿಯೆಗೆ ಇದನ್ನು ಯೂಶ್ವಲಿ ಬಳಸ್ಕೊಳ್ತೀವಿ. ಅಂದರೆ ಊಟ ಆದಮೇಲೆ ಇದನ್ನು ನಾವು ತಿಂದರೆ ನಮಗೆ ಒಳ್ಳೆ ಡೈಜೆಷನ್ ಆಗುತ್ತೆ. ಹಾಗಾಗಿ ಈ ಸೊಪ್ಪನ್ನು ನಾನು ಟೆರಸಲ್ಲಿ ಬೆಳೆಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಗ್ರೀನಿಶ್ ಇದೆ, ಹೆಲ್ದಿ ಆಗಿದೆ, ಚೆನ್ನಾಗಿದೆ.
ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ಹಾರ್ವೆಸ್ಟ್ನ. ನೋಡಿ, ಹಾಗಲಕಾಯಿ ತೊಗೊಂಡಿದ್ದೀನಿ, ಮತ್ತು ಬದನೆಕಾಯಿ, ನಿಂಬೆಹಣ್ಣು, ಟೊಮೆಟೊ ಕಾಯಿಗಳು, ಮತ್ತು ಬೀನ್ಸ್, ಮತ್ತು ಕರ್ಬೇವಿನ ಸೊಪ್ಪು. ಇಷ್ಟು ಸಾಕು ಇವತ್ತಿಗೆ ಅಂಥೇಳಿ ಇಷ್ಟನ್ನು ಮಾತ್ರ ಹಾರ್ವೆಸ್ಟ್ ಮಾಡಿದ್ದೀನಿ. ನಾಳೆ ಮತ್ತೆ ಬೇರೆ ಗಿಡಗಳನ್ನು ಹಾರ್ವೆಸ್ಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ನೀವು ನನ್ನ ಚಾನಲ್ಗೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.